ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಯುವ ನಾಯಕ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಹಾಗೂ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳಿಂದ ಎಸ್ ದೇವಗಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ ಬುಕ್ಸ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ರಮೇಶ್, ಮುಖಂಡರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಉಪ್ಪಕುಂಟಹಳ್ಳಿ ಅಶ್ವತ್ಥನಾರಾಯಣಸ್ವಾಮಿ, ಮಾಜಿ ಅಧ್ಯಕ್ಷ ಗಂಗಾಧರ್, ಹನುಮಂತ್, ವೆಂಕಟೇಶ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್, ಚಿಲಕಲನೆರ್ಪು ಬ್ಲಾಕ್ನ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ, ಉಪಾಧ್ಯಕ್ಷ ರಾಕೇಶ್, ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ವಿನಯ್ ಬಂಗಾರಿ, ಬಾಗೇಪಲ್ಲಿ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಸೇರಿದಂತೆ ಅನೇಕ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಹಾಗೂ ಮುಖಂಡರು ಇದ್ದರು. ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಸ್ ದೇವಗಾನಹಳ್ಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ಬುಕ್ಸು ಮತ್ತು ಕಲಿಕಾ ಸಾಮಗ್ರಿಗಳನ್ನು ಕೊಡಲಾಯಿತು. ಈ ಸಂದರ್ಭದಲ್ಲಿ ಪುಟ್ಟಣ್ಣ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಾಲಾ ಮಕ್ಕಳಿಗೆ ಸ್ವೀಟು ಮತ್ತು ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟು ಸಂಭ್ರಮಿಸಿದರು. ಇದೇ ಮುಖಾಂತರ ಸನ್ಮಾನ್ಯ ಶ್ರೀ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಈ ದಿನ ನಮ್ಮ ದೇಶ ಕಂಡಂತ ಅಪ್ರತಿಮ ಯುವ ನಾಯಕ ಹಾಗೂ ನಮ್ಮ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಜನ್ಮದಿನಾಚರಣೆ ಅಂಗವಾಗಿ ನಮ್ಮ ಹಳ್ಳಿಯಿಂದ ಕರ್ನಾಟಕದವರೆಗೂ ಏನು ನಮ್ಮ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದಾರೆ ಎಲ್ಲರೂ ಸೇರಿ ಒಟ್ಟುಗೂಡಿ ಎಲ್ಲ ಕಡೆ ಬಡ ಮಕ್ಕಳಿಗೆ ಈ ಕಲಿಕಾ ಸಾಮಗ್ರಿಗಳ ವಿತರಣೆಯ ಮುಖೇನ ನಾವು ರಾಹುಲ್ ಗಾಂಧಿ ಅವರ ಜನ್ಮದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ನಾಯಕರ ತೀರ್ಮಾನ ಒಳ್ಳೆ ಅತ್ಯುತ್ತಮವಾಗಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕಂಡಂತಹ ಕನಸು ಹಳ್ಳಿಯಿಂದ ಡೆಲ್ಲಿವರೆಗೂ ಯಾರೇ ಆಗಲಿ ಸಾಮಾನ್ಯ ಕಟ್ಟಕಡೆಯ ವ್ಯಕ್ತಿಯೂ ಸಹ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳೀಬೇಕು, ಎಲ್ಲರೂ ಈ ಒಂದು ಶಾಸಕಾಂಗ, ರಾಜಕಾಂಗ ಮತ್ತು ಕಾರ್ಯಕರ್ತದಲ್ಲಿ ಎಲ್ಲರೂ ಸಹ ಪ್ರತಿಯೊಬ್ಬರು ಪ್ರಮುಖ ಪಾತ್ರ ವಹಿಸಬೇಕು, ಆವಾಗಲೇ ಸಮೃದ್ಧಿ ಭಾರತ ನಿರ್ಮಾಣ ಆಗುವುದು ಅಂತ ಹೇಳಿ ಅವರು ಕಂಡಂತ ಕನಸು ಅವರ ಹಳ್ಳಿಯಿಂದ ಹಿಡಿದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಹ ಪಾದಯಾತ್ರೆ ಮಾಡಿ, ಪಾದಯಾತ್ರೆ ಮುಖಾನ ಇನ್ನೂ ನಮ್ಮ ದೇಶ ಎಷ್ಟು ಹಿಂದುಳಿದಿದೆ, ಇನ್ನೂ ಕೆಲವರು ಸಾಮಾನ್ಯ ಕಟ್ಟಕಡೆಯವರು ಜೀವನಕ್ಕಾಗಿ ಇನ್ನೂ ಪರದಾಡ್ತಾ ಇದ್ದಾರೆ, ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ಇನ್ನೂ ಪರದಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಸದೃಢ ಆಗಿ ಬೆಳೀಬೇಕಂದ್ರೆ ಹಳ್ಳಿಯಿಂದನೇ ತಯಾರಾಗಬೇಕು, ಪ್ರತಿಯೊಬ್ಬರು ಸಹ ಸದೃಢರಾಗಬೇಕು, ಆವಾಗ ಮಾತ್ರ ಬಲಿಷ್ಠ ಭಾರತ ಆಗೋದಕ್ಕೆ ಅವಕಾಶಗಳಿದೆ ಅಂತ ಹೇಳಿ ಮನಗಂಡು ಅವರು ಸುಮ್ಮನೆ ಪಾದಯಾತ್ರೆ ಮಾಡಲಿಲ್ಲ, ಸುಮಾರು ತಿಂಗಳ ಕಾಲ ನಮ್ಮ ಕಡೆಯಲ್ಲೂ ಸಹ ಬಂದಿದ್ರು. ಯಾಕೆ ಅವ್ರಿಗೆ ಕೆಲಸ ಇದ್ದೀರಾ ಮಾಡಿದ್ರೆ ಅವ್ರು ಎಲ್ಲೋ ಪಾಲಿನಲ್ಲಿ ಎಲ್ಲೋ ಮಜಾ ಮಾಡಿ ಮೋದು ಮಸ್ತಿಯಿಂದ ಇರಬೇಕಾಗಿತ್ತು ಅಂತ ಅಧ್ಯಾತ್ಮ ಹಳ್ಳಿಯ ಸಾಮಾನ್ಯ ಜನರ ಪಾಡೇನು ಅಂತ ಅರಿಯುವ ಸಲುವಾಗಿ ಅವರು ಸುಮಾರು ದಿನಗಳ ಕಾಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಾಲ್ನಡಿಗೆ ಯಾತ್ರೆ ಮಾಡಿಕೊಂಡ್ರು. ಅವರಿಗೆ ಒಳ್ಳೆಯ ಉಜ್ವಲ ಭವಿಷ್ಯ ಇದೆ. ಮುಂದೆ ಈ ದೇಶದ ಚುಕ್ಕಾಣಿ ಯುದ್ಧದಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ. ಯಾಕೆಂದ್ರೆ ಅವರಲ್ಲಿರ್ತಕ್ಕಂಥ ಗುಣಗಳು ಅವರು ನಿಜವಾಗ್ಲೂ ಸಾಮಾನ್ಯ ಜನರು, ಬಡ ಬಗ್ಗರು ಅಂದ್ರೆ ಅವರಿಗೆ ವಿಶೇಷ ಕಾಳಜಿ ಇದೆ. ಅಂತಹ ಪುಣ್ಯಾತ್ಮನ ಒಂದು ಜನ್ಮದಿನಾಚರಣೆಯನ್ನು ನಮ್ಮ ಕಟ್ಟಕಡೆಯ ನಮ್ಮ ಹೃದಯದಲ್ಲಿ ಪ್ರಾಂತ್ಯದಲ್ಲಿ ಸಣ್ಣ ಮಕ್ಕಳಿಗೆ, ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು, ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ಕೊಡುವ ಮುಖೇನ ಒಳ್ಳೆ ಅರ್ಥಗರ್ಭವಾಗಿ ಆಚರಿಸ್ತಾ ಇದ್ದೇವೆ. ಅದರ ರೂವಾರಿಗಳಾದ ನಮ್ಮ ರಾಕೇಶ್, ರವಿ, ದರ್ಶನ್ ಇವರು ಮೂವರಿಗೂ ಸಹ ಅಭಿನಂದನೆಗಳು ಹೇಳ್ತಾ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಆಗಿರ್ಬೋದು, ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಆಗಿರ್ಬೋದು, ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ಆಗಿರ್ಬೋದು, ಎಲ್ಲ ಪದಾಧಿಕಾರಿಗಳಿಗೂ ಸಹ ಈ ವೇದಿಕೆಯಲ್ಲಿ ಗಣ್ಯರಿಗೂ ಸಹ ತಮ್ಮೆಲ್ಲರ ಪರವಾಗಿ ಶ್ರೀಮಾನ್ ರಾಹುಲ್ ಗಾಂಧಿ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಮಾತನಾಡಲು ಅವಕಾಶ